ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ IBPSನಿಂದ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು. ಭಾರತದಾದ್ಯಂತ ಒಟ್ಟಾರೆಯಾಗಿ 13,217 ಹುದ್ದೆಗಳು ಖಾಲಿ ಇರುವಂಥದ್ದು. ಇನ್ನು ಕರ್ನಾಟಕದೊಳಗೆ 1,425 ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ. ಈ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಅಪ್ಲಿಕೇಶನ್ ಪ್ರೋಸೆಸನ್ನು ಈ ವಿಡಿಯೋದೊಳಗೆ ಮಾಹಿತಿ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ನಿಮ್ದೊಂದು ಫೋಟೋ, ಸಿಗ್ನೇಚರ್, ಲೆಫ್ಟ್ ಹ್ಯಾಂಡ್ ತಂಬ, ಆಮೇಲೆ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ನಿಮ್ಮದು ಮೊಬೈಲ್ದೊಳಗೆ ನೀಟಾಗಿ ಫೋಟೋ ತಗೊಂಡು ಅದನ್ನು ರೀಸೈಜ್ ಮಾಡ್ಕೊಂಡು ರೆಡಿ ಇಟ್ಕೊಳ್ರಿ ಸ್ನೇಹಿತರೆ. ರೀಸೈಜ್ ಮಾಡೋದು ಹೆಂಗಂತ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡೀನಿ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿ ಅದ್ರ ಪ್ರಕಾರ ನೀವು ರೀಸೈಜ್ ಮಾಡ್ಕೊಂಡು ರೆಡಿ ಇಟ್ಕೊಳ್ರಿ ಸ್ನೇಹಿತರೆ. ಅದೇ ರೀತಿ SSLC ಮಾರ್ಕ್ಸ್ ಕಾರ್ಡನ್ನು PDF ರೆಡಿ ಇಟ್ಕೊಳ್ರಿ. ಇನ್ನು ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನಿಮ್ದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಸರ್ಚ್ ಎಂಜಿನ್ದೊಳಗೆ IBPS ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. CRP RRB ಲೈವ್ ಅಂತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ CRP ರೀಜನಲ್ ರೂರಲ್ ಬ್ಯಾಂಕ್ಸ್ 14 ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಆಫೀಸ್ ಅಸಿಸ್ಟೆಂಟ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ರಿ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಯ್ತು ಸ್ನೇಹಿತರೆ. ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ತುಂಬಬೇಕ್ರಿ. ಬೇಸಿಕ್ ಇನ್ಫಾರ್ಮೇಷನ್ದೊಳಗೆ ಫಸ್ಟ್ ನೇಮ್ 2 ಬಾರಿ ತುಂಬಬೇಕು, ಮಿಡಲ್ ನೇಮ್ ಈ 2 ಬಾಕ್ಸ್ನಾಗ ತುಂಬಬೇಕು, ಲಾಸ್ಟ್ ನೇಮ್ ಈ 2 ಬಾಕ್ಸ್ನಾಗ ತುಂಬಬೇಕು. SSLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ಇರ್ತದೋ ಅದೇ ರೀತಿ ತುಂಬಬೇಕು ಸ್ನೇಹಿತರೆ. ಇನ್ ಕೇಸ್ ಲಾಸ್ಟ್ ನೇಮ್ ಇರಲಿಲ್ಲ ಅಂದ್ರೆ ಲಾಸ್ಟ್ ನೇಮ್ ತುಂಬಬೇಡ್ರಿ, ಕೇವಲ ಫಸ್ಟ್ ನೇಮ್ ಸೆಕೆಂಡ್ ನೇಮ್ ಅಷ್ಟೇ ತುಂಬ್ರಿ. ಕೇವಲ ಫಸ್ಟ್ ನೇಮ್ ಅಷ್ಟೇ ಇತ್ತು ಅಂತಂದ್ರೆ ಈ ಮಿಡಲ್ ನೇಮ್ನು ತುಂಬಕ್ಕೆ ಹೋಗ್ಬೇಡ್ರಿ, ಫಸ್ಟ್ ನೇಮ್ ಅಷ್ಟೇ ತುಂಬ್ರಿ. SSLC ಮಾರ್ಕ್ಸ್ ಕಾರ್ಡ್ದೊಳಗೆ ಇದ್ದಂಗೆ ಇಲ್ಲಿ ಫುಲ್ ನೇಮ್ದೊಳಗೆ ಬರ್ಬೇಕು. ನೆಕ್ಸ್ಟ್ ಈ 2 ಬಾಕ್ಸ್ನಾಗ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ಆಲ್ಟರ್ನೇಟಿವ್ ಮೊಬೈಲ್ ನಂಬರ್ ಇತ್ತು ಅಂತಂದ್ರೆ ಇಲ್ಲಿ ತುಂಬಬಹುದು. ಇದು ಮ್ಯಾಂಡೇಟ್ರಿ ಅಲ್ರಿ, ಇದು ಕಡ್ಡಾಯ ಅಲ್ಲ, ಆಪ್ಷನಲ್. ತುಂಬಿದ್ರೆ ತುಂಬಬಹುದು, ಬಿಟ್ಟರೆ ಬಿಡಬಹುದು. ನೆಕ್ಸ್ಟ್ ಈ 2 ಬಾಕ್ಸ್ದೊಳಗೆ ನಿಮ್ದು ಇಮೇಲ್ ID ತುಂಬ್ರಿ. ಇಲ್ಲಿ ಇಮೇಲ್ IDದೊಳಗೆ ಉದಾಹರಣೆಗಾಗಿ mtkumbar.91@gmail.com ಇದು ನಂದು ಮೇಲ್ ID ಸ್ನೇಹಿತರೆ. ಓಕೆ ರೀ. mtkumbar ತಕ್ಕ ಮಾತ್ರ ಇಲ್ಲಿ ತುಂಬಬೇಕು. ಇದು @gmail.com ಅಂತ ಅನ್ನೋದು ಡೊಮೈನ್ ನೇಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಈ ರೀತಿ ಆಪ್ಷನ್ಸ್ಗಳು ಬರ್ತಾವೆ. ಇಲ್ಲಿ gmail.com ಅಂತ ಕಾಣ್ತಿರ್ತದೆ, gmail.com ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ರೀ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಇಮೇಲ್ ID ಇದ್ದಲ್ಲಿ ಕಂಪ್ಲೀಟ್ ಫುಲ್ ತುಂಬಬೇಕು. mtkumbar.91@gmail.com ನನ್ನ ಮೇಲ್ ID ಅದಲ್ರಿ, ಅದು ಫುಲ್ಲು ತುಂಬ್ತೀನಿ ಇಲ್ಲಿ. ಓಕೆ ರೀ. ಈ ರೀತಿ ಮೇಲ್ ID ತುಂಬ್ರಿ. ನೆಕ್ಸ್ಟ್ ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಪಾಪಪ್ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಬೇಸಿಕ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಬೇಸಿಕ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಆದಮೇಲೆ ನಿಮ್ಗೊಂದು ಪ್ರೊವಿಷನಲ್ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರ್ತದೆ. ಆಮೇಲೆ ಪಾಸ್ವರ್ಡ್ ಕೂಡ ಆಟೋಮೆಟಿಕ್ ಕ್ರಿಯೇಟ್ ಆಗಿರ್ತದೆ. ಇವೆರಡು ಒಂದು ಕಡೆ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಸ್ಕ್ಯಾನ್ಡ್ ಮತ್ತು ಲೈವ್ ಕ್ಯಾಪ್ಚರ್ ಫೋಟೋ 2 ಅಪ್ಲೋಡ್ ಮಾಡಬೇಕು. ಆಮೇಲೆ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫಸ್ಟ್ ಸ್ಕ್ಯಾನ್ಡ್ ಕಾಪಿ ಹ್ಯಾಂಗೆ ಅಪ್ಲೋಡ್ ಮಾಡೋದು ಅಂತ ನೋಡೋದಾದ್ರೆ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲರಿ ಒಳಗೆ ಇರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ್ರಿ. ಯಾವುದು ಫೋಲ್ಡರ್ದೊಳಗೆ ನೀವು ಫೋಟೋ ಸೇವ್ ಮಾಡ್ಕೊಂಡಿರೋ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ರಿ. ಉದಾಹರಣೆಗಾಗಿ IBPS RRB ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಅದರೊಳಗೆ ಫೋಟೋ ಸೇವ್ ಮಾಡ್ಕೊಂಡಿರಿ ನಾ. ಹಾಗಾಗಿ IBPS RRB ಫೋಲ್ಡರ್ ಓಪನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಫೋಟೋ ಕಾಣ್ತಿರ್ತದೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಸ್ಕ್ಯಾನ್ಡ್ ಫೋಟೋ ಆಮೇಲೆ ಲೈವ್ ಫೋಟೋ 2 ಅಪ್ಲೋಡ್ ಆದಮೇಲೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದೆ. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕ್ರಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ.
ಗ್ಯಾಲರಿ ಒಳಗಿರುವ ಎಲ್ಲ ಫೋಟೋಗಳು ಕಾಣ್ತಾವ. ಯಾವುದು ಫೋಲ್ಡರ್ದೊಳಗೆ ಸೈನ್ ಸೇವ್ ಮಾಡಿಟ್ಕೊಂಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸಿಗ್ನೇಚರ್ ಇಮೇಜ್ ಕಾಣ್ತಿರ್ತದ, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಸಕ್ಸಸ್ಫುಲ್ಲಿ ಆಗಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಡೀಟೇಲ್ಸ್ ತುಂಬಬೇಕ್ರಿ. ಬೇಸಿಕ್ ಡೀಟೇಲ್ಸ್ದೊಳಗೆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ನಿಮ್ದು ಯಾವ್ದು ಕ್ಯಾಟಗರಿ ಆ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಜನರಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಸ್ನೇಹಿತರೆ, ಯಾಕಂದ್ರೆ ನನ್ನ ಕಡೆ OBC ಸರ್ಟಿಫಿಕೇಟ್ ಇಲ್ರಿ. ಓಕೆ ರೀ, ನಿಮ್ಗೆ ಅಪ್ಲಿಕೇಬಲ್ ಇರುವ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ 40% ಆ್ಯಂಡ್ ಅಬವ್ ಅಂತ ಕೇಳಿರುವಂಥದ್ದು. ಅಂದ್ರೆ 40%ಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆ ನೀವು ಹೊಂದಿರಿ ಏನಂತ ಕೇಳಿರುವಂಥದ್ದು. ನೀವು 40%ಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆ ಹೊಂದಿದ್ರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್, ಟೈಪ್ ಆಫ್ ಡಿಸಬಿಲಿಟಿ ಕೇಳ್ತದ್ರಿ. ಅಂದ್ರೆ ಯಾವ ವಿಧದ ಅಂಗವಿಕಲರಿ ನೀವು ಅಂತ ಕೇಳ್ತದ. ಇಲ್ಲಿ 4 ಆಪ್ಷನ್ಸ್ಗಳು ಬರ್ತಾವೆ. HI, VI, OC ಆರ್ ಲೋಕೋಮೋಟರ್ ಡಿಸಬಿಲಿಟಿ, ID ಆ್ಯಂಡ್ ಅದರ್ಸ್ ಅಂತ ಬರ್ತದೆ. ಈ 4ರೊಳಗೆ ಯಾವ ವಿಧದ ಅಂಗವಿಕಲರು ಅಂತ ನೀವು ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿಲ್ಲ ಅಂತ ತಿಳ್ಕೊಳ್ರಿ, ಜಸ್ಟ್ ಒಮ್ಮೆ HI ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಓಕೆ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸಬ್ ಟೈಪ್ ಡಿಸಬಿಲಿಟಿ ಒಳಗೆ ಡೀಪ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್ ಅಂತ ಬರ್ತದೆ. ಕಿವುಡುತನ ಮತ್ತು ಕಣ್ಣಿಗೆ ಸಂಬಂಧಿಸಿದಂಥ ಅಂಗವೈಕಲ್ಯತೆ ಬರ್ತದೆ. ಇವೆರಡು ನೀವು ಇರಲಿಲ್ಲ ಅಂತ ತಿಳ್ಕೊಡ್ರಿ. ಮತ್ತು ಇಲ್ಲಿ HI ಇದ್ದಲ್ಲಿ VI ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಓಕೆ. ಇಲ್ಲಿ ಸೆಲೆಕ್ಟ್ ಸಬ್ ಟೈಪ್ ಆಫ್ ಡಿಸಬಿಲಿಟಿ ಮೇಲೆ ಕ್ಲಿಕ್ ಮಾಡ್ರಿ. ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಬರ್ತದೆ. ಈ ರೀತಿ 4 ಚೆಕ್ ಮಾಡ್ಕೊಂಡು ನೋಡ್ಕೊಳ್ರಿ ಸ್ನೇಹಿತರೆ. ಯಾವುದು ಸಬ್ ಟೈಪ್ ಆಫ್ ಡಿಸಬಿಲಿಟಿ ನಿಮಗೆ ಮ್ಯಾಚ್ ಆಗ್ತದೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್, ಸಬ್ ಟೈಪ್ ಆಫ್ ಮಲ್ಟಿಪಲ್ ಡಿಸಬಿಲಿಟಿ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಅಂಗವೈಕಲ್ಯತೆ ಅಂತಂದ್ರೆ ಇಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು ಅಂಗವಿಕಲರು ಇರಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಮುಂದಿನ ಯಾವುದು ತುಂಬುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಆರ್ ಯು ಆಸ್ ಪರ್ PWD ಗೈಡ್ಲೈನ್ಸ್ ಎಲಿಜಿಬಲ್ ಟು ಯೂಸ್ ಕಾಂಪನ್ಸೇಟರಿ ಟೈಮ್ ಎಟ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೇಳಿರುವಂಥದ್ದು. ಅಂದ್ರೆ PWD ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ಅಂಗವಿಕಲತೆ ಗೈಡ್ಲೈನ್ಸ್ ಪ್ರಕಾರ ಕಾಂಪನ್ಸೇಟರಿ ಟೈಮ್ ತೊಗೊಳಕ್ ನೀವು ಎಲಿಜಿಬಲ್ ಅದಿರೇನಂತ ಕೇಳಿರುವಂಥದ್ದು. ಎಲಿಜಿಬಲ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಾಂಪನ್ಸೇಟರಿ ಟೈಮ್ ನಿಮಗೆ ಬೇಕೇನಂತ ಕೇಳಿರುವಂತಂದ್ರೆ ಎಕ್ಸಾಮ್ದ ಟೈಮ್ ಹೆಚ್ಚಿಗೆ ಬೇಕೇನಂತ ಕೇಳಿರುವಂಥದ್ದು. ಇಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ಆರ್ ಯು ಸಫರಿಂಗ್ ಫ್ರಮ್ ಸೆರೆಬಲ್ ಪಾಲ್ಸಿ ಆ್ಯಂಡ್ ಯು ರೈಟಿಂಗ್ ಸ್ಪೀಡ್ ಇಸ್ ಅಫೆಕ್ಟೆಡ್ ಅಂತ ಕೇಳಿರುವಂಥದ್ದು. ಅಂದ್ರೆ ಸೆರೆಬಲ್ ಪಾಲ್ಸಿ ರೋಗದಿಂದಾಗಿ ನಿಮ್ಗೆ ಸ್ಪೀಡ್ ಬರೆಯಕ್ಕೆ ಪ್ರಾಬ್ಲಮ್ ಆಗ್ತದೇನಂತ ಕೇಳಿರುವಂಥದ್ದು. ಇಲ್ಲಿ ನಿಮಗೆ ಸಂಬಂಧಿಸಿದಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ವೆದರ್ ಯು ಆರ್ ಡಾಮಿನೆಂಟ್ ಹ್ಯಾಂಡ್ ಈಸ್ ಅಫೆಕ್ಟೆಡ್ ಅಂದ್ರೆ ಯಾವ ಕೈಯಿಂದ ಬರಿತಿರಲ್ಲ ನೀವು ಆ ಕೈಗೆ ಪ್ರಾಬ್ಲಮ್ ಆದೇನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಸಂಬಂಧಿಸಿದಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ಆರ್ ಯು ಆಸ್ ಪರ್ PWD ಗೈಡ್ಲೈನ್ಸ್ ಎಲಿಜಿಬಲ್ ಟು ಯೂಸ್ ದ ಸರ್ವಿಸ್ ಆಫ್ ಎ ಸ್ಕ್ರೈಬ್ ಆ್ಯಂಡ್ ವಿಶ್ ಟು ಅವೇಲ್ ದ ಸೇಮ್ ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ತಗೊಳಕ್ ನೀವು ಎಲಿಜಿಬಲ್ ಅದಿರೇನಂತ ಕೇಳಿರುವಂಥದ್ದು. ಎಲಿಜಿಬಲ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ನೀವು ಸ್ಪೆಸಿಫಿಕ್ ಡಿಸಬಿಲಿಟಿ ಹೊಂದಿರೇನಂತ ಕೇಳಿರುವಂಥ ಅಂದ್ರೆ ನಿರ್ದಿಷ್ಟ ಅಂಗವೈಕಲ್ಯತೆ ಹೊಂದಿರೇನಂತ ಕೇಳಿರುವಂಥದ್ದು. ಸೆಕ್ಷನ್ 2 ಸಬ್ಸೆಕ್ಷನ್ ಎಸ್ ದೊಳಗ ನಿರ್ದಿಷ್ಟ ಅಂಗವೈಕಲ್ಯತೆಗಳ ಬಗ್ಗೆ ಮಾಹಿತಿ ಕೊಟ್ಟಾರೆ. ಯಾವ ಯಾವ ಅಂಗವೈಕಲ್ಯತೆಯನ್ನ ನಿರ್ದಿಷ್ಟ ಅಂಗವೈಕಲ್ಯತೆ ಅಂತ ಕರೀತಾರಂತ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ಅದ್ರ ಪ್ರಕಾರ ನೀವು ನಿರ್ದಿಷ್ಟವಾದ ಅಂಗವೈಕಲ್ಯತೆ ಹೊಂದಿರೇನಂತ ಕೇಳಿರುವಂಥದ್ದು. ಇಲ್ಲಿಗೆ ನಿಮ್ಗೆ ಸಂಬಂಧಿಸಿದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ನಿರ್ದಿಷ್ಟ ಅಂಗವೈಕಲ್ಯದಿಂದಾಗಿ ನಿಮಗೊಬ್ಬ ಹೆಲ್ಪಿಂಗ್ ಹ್ಯಾಂಡ್ ಎಕ್ಸಾಮ್ ಬರೆಯಕ್ಕೆ ಒಬ್ಬ ಸ್ಕ್ರೈಬ್ ಬೇಕಿದೆ ಅಂತ ಕೇಳಿರುವಂಥದ್ದು ಸ್ನೇಹಿತರೆ. ಸ್ಕ್ರೈಬ್ ಅಂತಂದ್ರೆ ಎಕ್ಸಾಮ್ ಬರೆಯಕ್ಕೆ ಒಬ್ಬ ಹೆಲ್ಪಿಂಗ್ ಹ್ಯಾಂಡ್ ಬೇಕೇನಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇವೆಲ್ಲಾನು ನೋಡ್ರಿ ಸ್ನೇಹಿತರೆ, ಅಂಗವಿಕಲತೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೇಳಿರುವಂಥದ್ದು. ಓಕೆ ರೀ. ನೆಕ್ಸ್ಟ್, ಇಲ್ಲಿ ನಿಮ್ಮ ಧರ್ಮ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಧರ್ಮವನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ನೀವು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಏನಂತ ಕೇಳಿರುವಂಥದ್ದು ಅಂದ್ರೆ ಅಲ್ಪಸಂಖ್ಯಾತ ಅಭ್ಯರ್ಥಿಗಳೇನಂತ ಕೇಳಿರುವಂಥದ್ದು. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಳಗೆ ವರ್ಕ್ ಮಾಡ್ತಾ ಇದ್ದೀರಿ ಏನಂತ ಕೇಳಿರುವಂಥದ್ದು. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ನೀವು ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ಯುದ್ಧದಲ್ಲಿ ಮಾಡಿದಿರುವಂಥ ಮಾಜಿ ಸೈನಿಕನಿಗೆ ಡಿಪೆಂಡ್ ಆಗಿರುವಂಥ ಅಭ್ಯರ್ಥಿ ಏನು ಅಂತ ಕೇಳಿರುವಂಥದ್ದು. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್, ಆರ್ ಯು ಎನ್
ಎಕ್ಸ್ ಸರ್ವಿಸ್ ಮೆನ್ ಅಂತ ಕೇಳಿರುವಂಥದ್ದು, ಅಂದರೆ ನೀವು ಮಾಜಿ ಸೈನಿಕ ಅಭ್ಯರ್ಥಿ ಏನಂತ ಕೇಳಿರುವಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಮಾಜಿ ಸೈನಿಕರಿಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ಕೇಳ್ತದ್ರಿ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಸ್ನೇಹಿತರೆ, ಇದು ವಿಧವಾ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಏಜ್ ರಿಲ್ಯಾಕ್ಸೇಷನ್ ತಗೊಳ್ಬಹುದು ಸ್ನೇಹಿತರೆ. ವಿಧವಾ ಮಹಿಳಾ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ ಎಕ್ಸಾಮ್ ಈ ಹಿಂದೆ ನೀವು ಅಟೆಂಡ್ ಆಗಿರಿ ಏನಂತ ಕೇಳಿರುವಂಥದ್ದು, ಅಟೆಂಡ್ ಆದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ, ಎಷ್ಟು ಅಟೆಂಪ್ಟ್ ಎಕ್ಸಾಮ್ ಬರೆದಿರಿ ಅಷ್ಟು ಅಟೆಂಪ್ಟ್ ಅನ್ನ ಇಲ್ಲಿ ತುಂಬ್ರಿ ಸ್ನೇಹಿತರೆ. 1 ಅಟೆಂಪ್ಟು 2 ಅಟೆಂಪ್ಟು ಎಷ್ಟು ಅಟೆಂಪ್ಟ್ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಯಾವ್ದು RRB ಎಕ್ಸಾಮ್ ಬರೆದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಲೆಕ್ಟೆಡ್ ಇದ್ದಲ್ಲಿ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಬಂತು ನೋಡ್ರಿ RRB 1 2 3 4 ಯಾವುದಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇವಿಷ್ಟೊಳಗೆ ಯಾವ್ದು ನೀವು ಎಕ್ಸಾಮ್ದು ಬರ್ದಿರಿ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ಈ ಹಿಂದೆ RRB ಎಕ್ಸಾಮ್ ಬರ್ದಿರಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ನ್ಯಾಷನಲ್ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ರಾಜ್ಯ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ರಾಜ್ಯದೊಳಗಿನ ಯಾವ್ದು RRB ಬ್ಯಾಂಕಿನೊಳಗೆ ಹುದ್ದೆಗಳು ಖಾಲಿ ಇರ್ತಾವೋ ಆ ಬ್ಯಾಂಕ್ ಆಟೋಮೆಟಿಕ್ ಇಲ್ಲಿ ಸೆಲೆಕ್ಟ್ ಆಗ್ತದೆ ಸ್ನೇಹಿತರೆ. ಆಮೇಲೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ಯಾವುದಾದ್ರೂ 4 ಎಕ್ಸಾಮಿನೇಷನ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅಂದ್ರೆ ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ID ತೊಗೊಂಡು ಹೋಗ್ಬೇಕಂತ ಐತ್ರಿ. ID ಪ್ರೂಫ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಅದೇ ID ಪ್ರೂಫ್ ನೀವು ತೊಗೊಂಡು ಹೋಗ್ಬೇಕು. ಆಧಾರ್ ಕಾರ್ಡ್ ಅಂತ ಇರ್ತದ, ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ, ಯಾವ ಭಾಷೆ ಒಳಗೆ ಎಕ್ಸಾಮ್ ಬರಿಬೇಕಂತೀರಿ ಆ ಭಾಷೆ ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನು ಇಂಗ್ಲೀಷ್ ಮತ್ತು ಕನ್ನಡ ಭಾಷೆ ಒಳಗೆ ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿನಿ, ಹಾಗಾಗಿ 2ನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ ರೀ. ಇಲ್ಲಿ ಪ್ರೂಫ್ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು ರೀ. ಆಧಾರ್ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಏನಿಲ್ಲ, ಆದ್ರೆ ಆಧಾರ್ ಕಾರ್ಡ್ ಎಲ್ಲರೂ ಕಡೆ ಅವೈಲೇಬಲ್ ಇರ್ತದೆ, ಹಾಗಾಗಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿ ತೋರಿಸಿರುವಂಥದ್ದು. ಓಕೆ ರೀ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್, ನಿಮ್ದು ಡೇಟ್ ಆಫ್ ಬರ್ತ್ ಇಲ್ಲಿ ಫಿಲ್ ಮಾಡ್ರಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಮೇಲು ಫಿಮೇಲು ಟ್ರಾನ್ಸ್ಜೆಂಡರ್ ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮಾರಿಟಲ್ ಸ್ಟೇಟಸ್, ವೈವಾಹಿಕ ಸ್ಥಿತಿ, ನಿಮಗೆ ಮದುವೆ ಆಗ್ಯಾದೋ ನಿಲ್ಲೋ ಅದಕ್ಕೆ ಸಂಬಂಧಿಸಿದಂಗೆ ವೈವಾಹಿಕ ಸ್ಥಿತಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಆಧಾರ್ ವೆರಿಫಿಕೇಶನ್ ಒಪ್ಪಿಗೆ ಕೊಡ್ಬೇಕು ಸ್ನೇಹಿತರೆ, ಹಾಗಾಗಿ ಇಲ್ಲಿ ಎಸ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವೇನಾದ್ರೂ ಟ್ವಿನ್ ಬ್ರದರ್ ಅಥವಾ ಸಿಸ್ಟರ್ ಏನಂತ ಕೇಳಿರುವಂಥದ್ದು, ಅಂದ್ರೆ ನೀವೇನಾದ್ರೂ ಅವಳಿ ಮಕ್ಕಳು ಏನಂತ ಕೇಳಿರುವಂಥದ್ದು, ಅವಳಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಜೆಂಡರ್ ಆಫ್ ದ ಟ್ವಿನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಅಂದ್ರೆ ನಿಮ್ಮ ಜೊತೆ ಅವಳಿಯಾಗಿ ಹಂಚಿಕೊಂಡು ಹುಟ್ಟಕ್ಕಂತವ ಹುಡುಗನ ಹುಡುಗಿಯೋ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಮೇಲೋ ಫಿಮೇಲೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ನೇಮ್ ಆಫ್ ದ ಟ್ವಿನ್, ನಿಮ್ಮ ಜೊತೆ ಅವಳಿ ಹುಟ್ಟಿರ್ತಕ್ಕಂಥ ಒಂದು ಹೆಸರನ್ನು ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಇನ್ ಕೇಸ್ ನೀವು ಟ್ವಿನ್ ಬ್ರದರ್ ಇರಲಿಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇವೆರಡು ಬಾಕ್ಸ್ ತುಂಬುವಂಥ ಅವಶ್ಯಕತೆ ಇಲ್ಲ. ಟ್ವಿನ್ ಬ್ರದರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಇವಿಷ್ಟು ಮತ್ತೊಮ್ಮೆ ತುಂಬುವಂಥ ಅವಶ್ಯಕತೆ ಇಲ್ಲ ನೋಡ್ರಿ. ಓಕೆ ರೀ. ಇನ್ ಕೇಸ್ ನೀವು ಟ್ವಿನ್ ಬ್ರದರ್ ಇದ್ರೆ ಮಾತ್ರ ಅಪ್ ಟು ಇಲ್ಲಿ ತನಕ ತುಂಬಬೇಕ್ರಿ. ಓಕೆ ರೀ. ನೆಕ್ಸ್ಟ್ ಈ ಬಾಕ್ಸ್ನಾಗ ನಿಮ್ಮ ತಂದೆ ಹೆಸರು ತುಂಬ್ರಿ, ಈ ಬಾಕ್ಸ್ನಾಗ ನಿಮ್ಮ ತಾಯಿ ಹೆಸರು ತುಂಬ್ರಿ, ಈ ಬಾಕ್ಸ್ನಾಗ ಲೇಡೀಸ್ ಇದ್ರಿ ಅಂತಂದ್ರೆ ನಿಮ್ಮ ಗಂಡನ ಹೆಸರು ತುಂಬ್ರಿ. ಇನ್ ಕೇಸ್ ನಿಮ್ದು ಮದುವೆ ಆಗಿತ್ತು ಅಂದ್ರೆ, ಜೆಂಟ್ಸ್ ಇದ್ರಿ ಅಂತಂದ್ರೆ ನಿಮ್ದು ಹೆಂಡತಿ ಹೆಸರು ತುಂಬ್ರಿ, ಇನ್ ಕೇಸ್ ಮದುವೆ ಆಗಿತ್ತಂದ್ರೆ. ಓಕೆ ರೀ. ನೆಕ್ಸ್ಟ್ ಅಡ್ರೆಸ್ ತುಂಬಕ್ಕೆ ಸ್ನೇಹಿತರೆ, ನಿಮ್ದು ಊರಿಂದ ಅಡ್ರೆಸ್ ತುಂಬ್ರಿ. ಅಡ್ರೆಸ್ 1 ಅಡ್ರೆಸ್ 2. ಆಮೇಲೆ ಅಡ್ರೆಸ್ ತುಂಬಿದ ಮೇಲೆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವುದು ನಿಮ್ಮದು ಸ್ಟೇಟ್ ಅದ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ. ಯಾವುದು ಡಿಸ್ಟಿಕ್ ಅದ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಈ ಬಾಕ್ಸ್ನಾಗ ಪಿನ್ ಕೋಡ್ ತುಂಬ್ರಿ. ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಸೇಮ್ ಇದ್ದು ಅಂತ ತಿಳ್ಕೊಡ್ರಿ. ಜಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನು ತುಂಬಿರಲ್ರಿ ಅದೇ ಸೇಮ್ ಈ ಪರ್ಮನೆಂಟ್ ಅಡ್ರೆಸ್ ಒಳಗೆ ಫೆಚ್ ಆಗ್ತದೆ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸೇ ಬೇರೆ ಇತ್ತು ಅಂತಂದ್ರೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ದಾಗ ಮತ್ತೊಮ್ಮೆ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ಚೂಸ್ ದ ಅಡ್ರೆಸ್ ಫಾರ್ GST ಇನ್ವಾಯ್ಸಿಂಗ್ ಅಂತದ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ, ಅದೇನು ಭಾಳ ಇಂಪ್ಯಾಕ್ಟ್ ಬೀಳಂಗಿಲ್ಲ. ನೆಕ್ಸ್ಟ್ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎರರ್ ಫೌಂಡ್ ಇನ್ ಪೇಜ್ ಅಂತ ಬಂತು ಅಂತ ತಿಳ್ಕೊಳ್ರಿ. ಸ್ವಲ್ಪ ಎಲ್ಲ ಪೇಜನ್ನು ಗಮನಿಸ್ರಿ. ಇಲ್ಲಿ ನೋಡ್ರಿ ಸ್ಪೌಸ್ ನೇಮ್ದೊಳಗೆ ಇಲ್ಲಿ ಎರರ್ ಅದ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಡೇಟ್ ಆಫ್ ಬರ್ತ್ ಅದ, ಬರ್ತ್ ಆಫ್ ಇಯರ್ ಇದನ್ನು ನಾನು ಸೆಲೆಕ್ಟ್ ಮಾಡಿಲ್ಲ ಇಲ್ಲಿ, ಹಾಗಾಗಿ ಎರರ್ ಮೆಸೇಜ್ ತೋರಿಸಿರುವಂಥದ್ದು. ಇಯರ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕೊಟ್ಟು ನೆಕ್ಸ್ಟ್ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಂದು ಎರರ್ ಆದ್ರಿ,
ಇದೇ ರೀತಿ ಪ್ರತಿಯೊಂದನ್ನು ಚೆಕ್ ಮಾಡಿ ವ್ಯಾಲಿಡೇಟ್ ಕೊಡ್ರಿ ಸ್ನೇಹಿತರೆ. ಓಕೆ ರೀ, ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆರಿಫೈಡ್ ಸಕ್ಸಸ್ಫುಲ್ಲಿ ಅಂತ ಬರಬೇಕು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆಮೇಲೆ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತುಂಬಬೇಕ್ರಿ. SLC ಯಾವುದು ಬೋರ್ಡಿಂದ ಮುಗಿಸಿರಿ ಆ ಬೋರ್ಡ್ ಹೆಸರು ತುಂಬ್ರಿ. ನೆಕ್ಸ್ಟ್ ಯಾವಾಗ SLC ಪಾಸ್ ಆಗಿರಿ ಆ ಡೇಟ್ ಆಫ್ ಪಾಸಿಂಗ್ ತುಂಬ್ರಿ. ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರಿ SLC ಒಳಗೆ ಆ ಪರ್ಸೆಂಟೇಜ್ ತುಂಬ್ರಿ. ನೆಕ್ಸ್ಟ್ ಕ್ಲಾಸ್ ಯಾವುದು ಕ್ಲಾಸ್ ಒಳಗೆ ಪಾಸ್ ಆಗಿರಿ, ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಆಮೇಲೆ ಪಾಸ್ ಕ್ಲಾಸು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಗ್ರಾಜ್ಯುಯೇಷನ್ ಯಾವುದು ಯೂನಿವರ್ಸಿಟಿಯಿಂದ ಗ್ರಾಜ್ಯುಯೇಷನ್ ಪಾಸ್ ಮಾಡಿರ್ತೀರಿ ಆ ಗ್ರಾಜ್ಯುಯೇಷನ್ ಡೀಟೇಲ್ಸ್ ತುಂಬ್ರಿ. ಆಮೇಲೆ ಯಾವುದು ಡಿಗ್ರಿ ಪಾಸ್ ಮಾಡಿರಿ ಆ ಡಿಗ್ರಿ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಸ್ಪೆಷಲೈಸೇಷನ್ ಏನು, ಉದಾಹರಣೆಗಾಗಿ ಈಗ BA ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಆ BA ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸಬ್ಜೆಕ್ಟ್ಗಳು ಬರ್ತಾವೆ ಸ್ನೇಹಿತರೆ. ಯಾವುದು ಸಬ್ಜೆಕ್ಟ್ದೊಳಗೆ ನೀವು BA ಪಾಸ್ ಮಾಡಿರ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಎಕನಾಮಿಕ್ಸು, ಜಿಯೋಗ್ರಫಿನೋ, ಪೊಲಿಟಿಕಲ್ ಸೈನ್ಸು ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ನೀವು BCom ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಇನ್ ಕೇಸ್ BCom ಪಾಸ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ಇಲ್ಲಿ ಕಾಮರ್ಸ್ ಅಂತ ಬರ್ತದೆ ಸ್ನೇಹಿತರೆ. BCom ಅಂತಾನೆ ಬಂದದ, ಇನ್ನು ಒಮ್ಮೊಮ್ಮೆ ಕಾಮರ್ಸ್ ಅಂತಲೂ ಕೂಡ ಬರ್ತದೆ ಸ್ನೇಹಿತರೆ. ಈ ರೀತಿ ಸ್ಪೆಷಲೈಸೇಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಡೇಟ್ ಆಫ್ ಪಾಸಿಂಗ್ ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ಡಿಗ್ರಿ ನೀವು ಯಾವಾಗ ಪಾಸ್ ಆಗಿರ್ತೀರಿ ಆ ಡೇಟ್ ಆಫ್ ಪಾಸಿಂಗ್ ತುಂಬ್ರಿ. ಪರ್ಸೆಂಟೇಜ್ ತುಂಬ್ರಿ ಸ್ನೇಹಿತರೆ. ಅಗ್ರಿಗೇಟ್ ಪರ್ಸೆಂಟೇಜ್ ತುಂಬಬೇಕು ಸ್ನೇಹಿತರೆ. ಎಲ್ಲ ಸೆಮೆಸ್ಟರ್ದು ಪರ್ಸೆಂಟೇಜ್ ಅಗ್ರಿಗೇಟ್ ತೆಗೆದು ಆ ಪರ್ಸೆಂಟೇಜ್ ಇಲ್ಲಿ ತುಂಬಬೇಕು. ಆಮೇಲೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿ ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ನೆಕ್ಸ್ಟ್ ಕಂಪ್ಯೂಟರ್ದು ವರ್ಕಿಂಗ್ ನಾಲೆಜ್ ಐತೇನಿಲ್ಲ ಅಂತ ಕೇಳಿರುವಂಥದ್ದು ಇಲ್ಲಿ ಕಂಪಲ್ಸರಿ ಇದು ಎಸ್ ಆರ್ ನೋ ಸೆಲೆಕ್ಟ್ ಮಾಡಲೇಬೇಕು ಸ್ನೇಹಿತರೆ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಂಪ್ಯೂಟರ್ ನಾಲೆಜ್ಗೆ ಸಂಬಂಧಿಸಿದಂಥ ಯಾವುದು ಸರ್ಟಿಫಿಕೇಟ್ ಅದಂತ ಕೇಳ್ತಾ ಸ್ನೇಹಿತರೆ. ಇಲ್ಲಿ ಬಾಕ್ಸ್ ಕಾಣ್ತಲ್ರಿ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಡಿಪ್ಲೊಮಾದೊಳಗೇನು ಓದಿರೋ ಅಂದರೆ ಡಿಪ್ಲೊಮಾದೊಳಗೆ ಕಂಪ್ಯೂಟರ್ ಓದಿರ್ತಕ್ಕಂಥದ್ದು ಸರ್ಟಿಫಿಕೇಟ್ ಅದು, ಅಥವಾ ಡಿಗ್ರಿ ಒಳಗೆ ಕಂಪ್ಯೂಟರ್ ಒಂದು ಸಬ್ಜೆಕ್ಟ್ ಓದಿದ್ರಿ ಅಂತ ತಿಳ್ಕೊಳ್ರಿ, ಅದ್ರ ಸರ್ಟಿಫಿಕೇಟು ಅಟ್ಯಾಚ್ ಮಾಡಿ ನಡೀತದ. ಇನ್ ಕೇಸ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಒಳಗೆ ಬೇಸಿಕ್ ಕಂಪ್ಯೂಟರ್ ಮುಗಿಸಿದ್ರಿ ಅಂತ ತಿಳ್ಕೊಳ್ರಿ, ಅದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದ್ರೊಳಗೆ ಯಾವುದು ಸರ್ಟಿಫಿಕೇಟ್ ನಿಮ್ಮ ಕಡೆ ಅದಾವ ಸೆಲೆಕ್ಟ್ ಮಾಡ್ಕೊಡಿ ಸ್ನೇಹಿತರೆ. ಉದಾಹರಣೆಗಾಗಿ ಡಿಗ್ರಿ ಒಳಗೆ ಒಂದು ಸಬ್ಜೆಕ್ಟ್ ಕಂಪ್ಯೂಟರ್ ಓದಿನಿ ಸ್ನೇಹಿತರೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಒಳಗೆ ಬೇಸಿಕ್ ಕಂಪ್ಯೂಟರ್ ಮುಗಿಸಿನಿ, ಇವೆರಡು ಬಾಕ್ಸ್ ಟಿಕ್ ಹಾಕ್ತೀನಿ ನಾನು. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮತ್ತೊಮ್ಮೆ ಈ ಬಾಕ್ಸ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾವುದಕ್ಕೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಅದ, ಕಂಪ್ಯೂಟರ್ ಆಪರೇಷನ್ಸು, ಕಂಪ್ಯೂಟರ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಆಸ್ ಎ ಸಬ್ಜೆಕ್ಟ್, IT ಆಸ್ ಎ ಸಬ್ಜೆಕ್ಟ್ ಅಂತೇಳಿ. ಕಂಪ್ಯೂಟರ್ ಆಪರೇಷನ್ಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಐತ್ರಿ. ಬೇಸಿಕ್ ಕಂಪ್ಯೂಟರ್ ಮುಗಿಸಿದ್ರಿ ಅಂತಂದ್ರೆ ಕಂಪ್ಯೂಟರ್ ಆಪರೇಷನ್ಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್. ಡಿಗ್ರಿ ಒಳಗೆ ಒಂದು ಸಬ್ಜೆಕ್ಟ್ ಓದಿದ್ರಿ ಅಂದ್ರೆ ಕಂಪ್ಯೂಟರ್ ಆಸ್ ಅ ಸಬ್ಜೆಕ್ಟ್ ಎರಡು ಸೆಲೆಕ್ಟ್ ಮಾಡ್ಕೊಂಡಿನಿ ಸ್ನೇಹಿತರೆ. ಓಕೆ, ಇನ್ ಕೇಸ್ ಯಾವುದಾದ್ರೂ ಇನ್ಸ್ಟಿಟ್ಯೂಟ್ ಒಳಗೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ಇದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ, ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ದು ಎಜುಕೇಶನ್ದೊಳಗೆ ಎಲ್ಲಿಯಾದರೂ ಲೋಕಲ್ ಲ್ಯಾಂಗ್ವೇಜ್ ಓದಿರಿ ಏನಂತ ಕೇಳಿರುವಂಥದ್ದು. ಕರ್ನಾಟಕದೊಳಗೆ ಲೋಕಲ್ ಲ್ಯಾಂಗ್ವೇಜ್ ಯಾವುದ್ರಿ ಕನ್ನಡ. ಅಂದ್ರೆ ನಿಮ್ದು ಎಂಟೈರ್ ಎಜುಕೇಶನ್ದೊಳಗೆ ಎಲ್ಲಿಯಾದರೂ ಕನ್ನಡ ಒಂದು ಸಬ್ಜೆಕ್ಟ್ ಆಗಿ ಓದಿರಿ ಏನಂತ ಕೇಳಿರುವಂಥದ್ದು. ಓದಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲೇನು ಬರ್ತದ, ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಅಂತ ಬರ್ತದ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ರೀ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಿಸಿದ ಮಾಹಿತಿ ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ನೀವು ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರೇನು ಇಲ್ಲ ಅಂತ ಕೇಳಿರುವಂಥದ್ದು. ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ ಅದನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ನೇಮ್ ಆಫ್ ದ ಎಂಪ್ಲಾಯರ್ ತುಂಬ್ರಿ, ಏನು ಡೆಸಿಗ್ನೇಷನ್ ಅದ ಅದು ತುಂಬ್ರಿ, ಯಾವಾಗ ಜಾಯಿನ್ ಆಗಿರಿ ಆ ಜಾಯಿನಿಂಗ್ ಡೇಟ್ ಬರೀ. 2 ಅಂತೂ ತುಂಬಾಕೋಬಾರ್ದು ಸ್ನೇಹಿತರೆ, ಆಟೋಮೆಟಿಕ್ ಫೆಚ್ ಇರ್ತದೆ. ಇಲ್ಲಿ ಏನು ಕೆಲಸ ಮಾಡ್ತೀರಿ, ನೇಚರ್ ಆಫ್ ಡ್ಯೂಟಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಹಿಂದೆ ಎಕ್ಸ್ಪೀರಿಯನ್ಸ್ ಕೂಡ ಆ್ಯಡ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಆ್ಯಡ್ ಮೋರ್ ಮಾಡೋದ್ರ ಮೂಲಕ ಎಕ್ಸ್ಪೀರಿಯನ್ಸ್ ಅನ್ನು ಆ್ಯಡ್ ಮಾಡಬಹುದು ಸ್ನೇಹಿತರೆ. ಇನ್ ಕೇಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಯಾವುದೇ ರೀತಿಯ ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಫ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕೇನಂತ ಕೇಳಿರುವಂಥದ್ದು. ಇನ್ ಕೇಸ್ ನೀವೇನಾದರೂ SC ST OBC ರಿಲಿಜಿಯಸ್ ಮೈನಾರಿಟಿ ಅಥವಾ ಮಾಜಿ ಸೈನಿಕ ಅಥವಾ ಅಂಗವಿಕಲ ಅಭ್ಯರ್ಥಿ ಇದ್ರಿ ಅಂತಂದ್ರೆ ನಿಮ್ಗೆ ಫ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಜನರಲ್ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿದ್ರಿ ಅಂತ ತಿಳ್ಕೊಡ್ರಿ,
ಇದನ್ನು ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ರಿ. ನೆಕ್ಸ್ಟ್ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಏನಾದರೂ ಅದಾವೇನಂತ ಕೇಳಿರುವಂಥದ್ದು, ಇಲ್ಲಿ ಕೇಸ್ಗಳಿದ್ರೆ ನಿಮ್ಮ ಮೇಲೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಯಾವ್ಯಾವ ಲ್ಯಾಂಗ್ವೇಜ್ಗಳು ನಿಮ್ಗೆ ಗೊತ್ತವ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಇಂಗ್ಲೀಷ್, ಹಿಂದಿ, ಅದರ್ಸ್ ಅಂತದ. ಯಾವ್ಯಾವ ಲ್ಯಾಂಗ್ವೇಜ್ಗಳು ನಿಮ್ಗೆ ಗೊತ್ತವ ಅದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓದಕ್ಕೆ ಬರ್ತದೇನು, ಬರೆಯಕ್ಕೆ ಬರ್ತದೇನು, ಮಾತನಾಡಕ್ಕೆ ಬರ್ತದೇನು ಅಂತ ಕೇಳಿರುವಂಥದ್ದು. ಓದಕ್ಕೆ ಬರ್ತಿದ್ದಂತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಬರೆಯಕ್ಕೆ ಬರ್ತಿದ್ದಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ, ಮಾತನಾಡಕ್ಕೆ ಬರ್ತಿತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇನ್ ಕೇಸ್ ಇಂಗ್ಲೀಷ್ ಓದಕ್ಕೆ ಬರೆಯಕ್ಕೆ ಬರ್ತದೆ, ಮಾತನಾಡಕ್ಕೆ ಬರಲಿಲ್ಲ ಅಂತಂದ್ರೆ ಇಲ್ಲಿ ಜಸ್ಟ್ ಇದು ಆಫ್ ಮಾಡಿರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಅದೇ ರೀತಿ ಯಾವ್ಯಾವ ಲ್ಯಾಂಗ್ವೇಜ್ಗಳು ನಿಮ್ಗೆ ಬರ್ತಾವ ಅವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ವ್ಯಾಲಿಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ತನಕ ಅಪ್ಲಿಕೇಶನ್ ಏನು ತುಂಬಿರಲ್ರಿ ಅದೆಲ್ಲನೂ ಪ್ರಿವ್ಯೂ ಆಗ್ತದೆ. ಒಮ್ಮೆ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಡ್ರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲಾನು ಕರೆಕ್ಟ್ ಆಗಿತ್ತು ಅಂತಂದ್ರೆ ಈ 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕ್ರಿ. ಡಾಕ್ಯುಮೆಂಟ್ ಒಳಗೆ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನು, ಆಮೇಲೆ ಹ್ಯಾಂಡ್ ರಿಟನ್ ಡಿಕ್ಲರೇಷನು, SLC ಮಾರ್ಕ್ಸ್ ಕಾರ್ಡ್ ಇವೆರಡು JPG ಫಾರ್ಮೆಟ್ನಾಗ ಇರಬೇಕು. ಇದು PDF ಫಾರ್ಮೆಟ್ನಾಗ ಇರಬೇಕು. ಓಕೆ ರೀ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಮಾಡೋದನ್ನ ನೋಡೋದಾದ್ರೆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿಯಲ್ಲಿರುವ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಯಾವುದು ಫೋಲ್ಡರ್ದೊಳಗೆ ಲೆಫ್ಟ್ ಹ್ಯಾಂಡ್ ಥಂಬ್ದು ಇಮೇಜ್ ಇಟ್ರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಮೇಜ್ ಕಾಣ್ತಿರ್ತದ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ಥಂಬ್ದು ಇಮೇಜ್ ಮತ್ತೊಮ್ಮೆ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಅಪ್ಲೋಡ್ ಆಯ್ತು. ನೆಕ್ಸ್ಟ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಕೆಳಗಡೆ ಚೂಸ್ ಫೈಲ್ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿಯಲ್ಲಿರುವ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಸೇವ್ ಮಾಡ್ಕೊಂಡಿರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಹ್ಯಾಂಡ್ ಡಿಕ್ಲರೇಷನ್ ಇಮೇಜ್ ಕಾಣ್ತಿರ್ತದೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಹ್ಯಾಂಡ್ ರಿಟನ್ ಡಿಕ್ಲರೇಷನ್ ಪ್ರಿವ್ಯೂ ಆಗ್ತದೆ. ಓಕೆ ಮಾಡಿರಿ ಸ್ನೇಹಿತರೆ. ನೆಕ್ಸ್ಟ್ SLC ಮಾರ್ಕ್ಸ್ ಕಾರ್ಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ಮೈ ಫೈಲ್ಸ್ ಅಂತ ಫೈಲ್ ಮ್ಯಾನೇಜರ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಂಟರ್ನಲ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಯಾವುದು ಫೋಲ್ಡರ್ದೊಳಗೆ SLC ಮಾರ್ಕ್ಸ್ ಕಾರ್ಡ್ PDF ಸೇವ್ ಇಟ್ಕೊಂಡಿರ್ತೀರಿ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. SLC PDF ಕಾಣ್ತಿರ್ತದ ಆ PDF ಅನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಡನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲೋಡ್ ಆಗಿರ್ತಕ್ಕಂಥದ್ದು ಕರೆಕ್ಟ್ ಐತೇನೆಲ್ಲ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಪ್ರಿವ್ಯೂ ಅಂತ ಕಾಣುತ್ತೆ ನೋಡಿ ಸ್ನೇಹಿತರೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಚೆಕ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಡಿಜಿ ಲಾಕರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ. ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಪೇಮೆಂಟ್ ಫಸ್ಟ್ ಇಂದನ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಈ ಕ್ಯಾಪ್ಚಾ ಕೋಡ್ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಪೇಮೆಂಟ್ ಪೇಜ್ ಓಪನ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ 5ರಿಂದ 6 ಆಪ್ಷನ್ ಅದಾವ್ರಿ. ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡೋರಿದ್ರಿ ಅಂತ ತಿಳ್ಕೊಂಡ್ರೆ ಅಂದ್ರೆ ATM ಕಾರ್ಡ್ ಮೂಲಕ ಪೇಮೆಂಟ್ ಮಾಡೋರಿದ್ರಿ ಅಂತಂದ್ರೆ ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಡೀಟೇಲ್ಸ್ ತುಂಬ್ರಿ ಸ್ನೇಹಿತರೆ. ಇವೆಲ್ಲಾನು ಡೀಟೇಲ್ಸ್ ತುಂಬ್ರಿ. ಕಾರ್ಡ್ ನಂಬರ್, ಎಕ್ಸ್ಪೈರಿ ಮಂತ್, ಇಯರ್, CVV ಕೋಡ್ ಅಂದ್ರೆ ATMದ ಬ್ಯಾಕ್ ಸೈಡ್ CVV ಕೋಡ್ ಇರ್ತದ ಆ CVV ಕೋಡ್, ಆಮೇಲೆ ಕಾರ್ಡ್ ಹೋಲ್ಡರ್ ನೇಮ್ ಅಂದ್ರೆ ATM ಕಾರ್ಡ್ ಯಾರ್ದದ ಅವ್ರದ್ದು ಹೆಸರು ತುಂಬಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ತಿಳ್ಕೊಂಡ್ರೆ ಒಂದು OTP ಬರ್ತದ. ಇಲ್ಲಿ ಒಂದು OTP ಕೇಳ್ತಿರ್ತದ ಆ OTP ಇಲ್ಲಿ ಹಾಕಿ ಕನ್ಫರ್ಮ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ಪೇಮೆಂಟ್ ಡನ್ ಆಗ್ತದೆ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಇನ್ ಕೇಸ್ QR ಕೋಡ್ ಬಳಸಿ ಪೇಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅಂತ ತಿಳ್ಕೊಳ್ರಿ. QR ಕೋಡ್ ಸೆಲೆಕ್ಟ್ ಮಾಡ್ಕೊಡ್ರಿ. ಇದು ಆಟೋಮೆಟಿಕ್ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಇರ್ತದ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸ್ಕ್ಯಾನ್ ಅಂತ ಕಾಣ್ತಿರ್ತದೆ. ರೆಡ್ ಬ್ಲಿಂಕ್ ಆಗ್ತಿರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. QR ಕೋಡ್ ಜನರೇಟ್ ಆಗ್ತದೆ. ನಿಮ್ದು ಮೊಬೈಲ್ದೊಳಗೆ ಫೋನ್ಪೇ ಓಪನ್ ಮಾಡ್ಕೊಡ್ರಿ. ಈ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ರಿ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಪೇಮೆಂಟ್ ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಸ್ನೇಹಿತರೆ. ಮತ್ತೊಮ್ಮೆ IBPS ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ನಿಮ್ಮ ಕಡೆ ಇರ್ತದಲ್ರಿ ಆ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಮೂಲಕ ಮತ್ತೊಮ್ಮೆ ನಿಮ್ದು ಅಪ್ಲಿಕೇಶನ್ ಲಾಗಿನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಸ್ನೇಹಿತರೆ.
ಇದಿಷ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದೊಳಗೆ ಖಾಲಿ ಇರುವ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.